Hello everyone, welcome to Sanmargaha classes. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 7ನೇ ಪ್ರಶ್ನೆ. ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನ ಅಂತ ಕೇಳಿದ್ದಾರೆ. ನಾವು ಒಂದೇ ಭೂಮಿಯಲ್ಲಿ ಪರ್ಯಾಯ ಅಂದ್ರೇನು, ಒಂದರ ನಂತರ ಒಂದು ವಿವಿಧ ಬೆಳೆಗಳನ್ನ ಬೆಳೆಯುವಂತಹ ವಿಧಾನವು ಯಾವುದ್ರಲ್ಲಿ ಅಂತ ಕೇಳಿದ್ದಾರೆ. ಈಗ ನೋಡಿ, ನಾವು ಪ್ರತಿಯೊಂದು ಬೆಳೆಯನ್ನ ನೋಡ್ತಾ ಹೋಗೋಣ. ಬೆಳೆ ಸರದಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ವರ್ಷದಲ್ಲಿ ಒಂದು ಬೆಳೆಯನ್ನ ಬೆಳೆದ್ರೆ ಪರ್ಯಾಯವಾಗಿ ಮುಂದಿನ ವರ್ಷದಲ್ಲಿ ಬೆಳೆಯನ್ನ ಬೆಳೀತಾರೆ. ಉದಾಹರಣೆಗೆ ಮೊದಲ ವರ್ಷ ಯಾವುದೇ ದ್ವಿದಳ ಧಾನ್ಯ, ಉದಾಹರಣೆ ಬಟಾಣಿಯನ್ನ ಬೆಳೆದ್ರೆ ಮುಂದಿನ ವರ್ಷದಲ್ಲಿ ಅಲ್ಲಿ ಭತ್ತ ಅಥವಾ ಗೋಧಿಯನ್ನ ಬೆಳಿಬಹುದು. ಇದು ಬೆಳೆ ಸರದಿ. ಅಂತರ ಬೆಳೆ ಅಂದ್ರೆ ಏನು? ಇಲ್ಲಿ ನೋಡಿ, ಈ 2ನೇ ಚಿತ್ರದಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಬೇರೆ ಬೆಳೆಯನ್ನ ಹಾಕಿದ್ದಾರೆ, ಅದರ ನಂತರ ಬೇರೆ ಬೆಳೆಯನ್ನ ಹಾಕಿದ್ದಾರೆ, ಇಲ್ಲಿ ಬೇರೆ ಬೆಳೆಯನ್ನ ಅಂದ್ರೆ ಬೇರೆ ಬೇರೆ ಸಾಲುಗಳಲ್ಲಿ ಒಂದೇ ಜಮೀನಿನಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವುದನ್ನ ಅಂತರ ಬೆಳೆ ಅಂತ ಕರಿತೀವಿ. ಬಹುಬೆಳೆ ಅಂದ್ರೆ ಈಗ ಒಂದು ಋತುವಿನಲ್ಲಿ ಒಂದು ಬೆಳೆಯನ್ನ ಬೆಳೀತಾರೆ, ಇನ್ನೊಂದು ಋತುವಿನಲ್ಲಿ ಇನ್ನೊಂದು ಬೆಳೆಯನ್ನ ಬೆಳೀತಾರೆ. ಈಗ ವಸಂತ ಋತುವಿನಲ್ಲಿ ಒಂದು ಬೆಳೆಯನ್ನ ಬೆಳೆದಿದ್ದಾರೆ, ಅಥವಾ ಖಾರಿಫ್ ಬೆಳೆ ನಿಮಗೆ ಗೊತ್ತಿದೆ. ಸೊ ಖಾರಿಫ್ ಬೆಳೆಯನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಖಾರಿಫ್ ಬೆಳೆ ಭತ್ತವನ್ನ ಬೆಳೆದಿದ್ದಾರೆ. ಅದೇ ಜಮೀನಿನಲ್ಲಿ ಚಳಿಗಾಲ ಬಂದ ತಕ್ಷಣ ರಬಿ ಬೆಳೆಯಾಗಿ ಗೋಧಿಯನ್ನ ಬೆಳೀತಾರೆ. ಅದನ್ನ ಬಹು ಬೆಳೆ ಅಂತ ಹೇಳ್ತೀವಿ. ಮಿಶ್ರ ಬೆಳೆ ಅಂದ್ರೆ, ಈ ಚಿತ್ರವನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಬೀಜಗಳನ್ನ ಮಿಶ್ರಣ ಮಾಡಿ ಒಂದೇ ಸಲಕ್ಕೆ ಒಂದೇ ಜಮೀನಿಗೆ ಹಾಕಿರ್ತಾರೆ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರೀತಿಯ ಬೆಳೆಗಳು ಒಂದೇ ಸಲ ಹುಟ್ಟುಕೊಂಡಿರ್ತವೆ. ಇದನ್ನ ಮಿಶ್ರ ಬೆಳೆ ಅಂತ ಕರಿತೀವಿ. ಇಲ್ಲಿ ಬಹು ಬೆಳೆ ಮತ್ತೆ ಬೆಳೆ ಸರದಿಯಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಬಹುದು. ಇಲ್ಲಿ ಉತ್ತರ ಏನ್ ಬರ್ತದೆ ಅಂದ್ರೆ ಬೆಳೆ ಸರದಿ.